ಬಾಗಲಕೋಟೆಯಲ್ಲಿ ನಡೆದ ಬಿಜೆಪಿ ಶಾಸಕ ಯಶಪಾಲ್ ಸುವರ್ಣ ವಿರುದ್ಧ ನಡೆದ ಪ್ರತಿಭಟನೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಹಾಗೂ ಅವರ ಕುಟುಂಬದ ವಿರುದ್ಧ ಕೊಲಬೆದರಿಕೆ ಹಾಕಿರುವ ಯಶ್ಪಾಲ್ ಸುವರ್ಣ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಅವರನ್ನು ವಜಾಗೊಳಿಸಬೇಕೆಂದು ನಡೆದ ಈ ಪ್ರತಿಭಟನೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ನಗರ ಬ್ಲಾಕ್ ಹಾಗೂ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಸ್ಜಿ ನಂಜಯ್ಯನಮಠ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಸುಮಿತ್ರಾ ಗುಲಬಾಳ್ ಇವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಜನಪ್ರಿಯ ಶಾಸಕರಾದ ಶ್ರೀ ಉಮೇಶ್ ಹುಲ್ಲಪ್ಪ ಮೇಟಿ ಅವರ ನೇತೃತ್ವದಲ್ಲಿ ಶ್ರೀ ರಾಜು ಮಣ್ಣಿಕೇರಿ ವಕೀಲರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಬಾಗಲಕೋಟೆ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಕ್ಬರ್ ಮುಲ್ಲಾ ಹಾಗೂ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಸ್ಎನ್ ರಾಂಪುರ ಅವರ ಬಾಗಲಕೋಟೆ, ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರೇಣುಕಾ ನ್ಯಾಮಗೌಡ, ಕಾಂಗ್ರೆಸ್ ಮುಖಂಡರಾದ ಅನ್ನಪೂರ್ಣ ಗೋಗಿಹಾಳ್, ಮಂಜುಳಾ ಬುಸಾಲೆ, ಸುಧಾ ಪಾಟೀಲ್, ಪುಷ್ಪಾ ಕರಣಿ, ಜಿಲ್ಲಾ ರುಕ್ಮಿಣಿ ಗಸ್ತಿ, ಕಾವೇರಿ ಪತ್ತಾರ್, ರೇಣುಕಾ ನಾರಾಯಣ್ಕರ್, ನಾಗಮಲ್ಲೇಶ್ವರಿ, ಮಮತಾಜ್ ಸೌದಗಾರ್, ಮಾಹಿಬಿ ಭೈರತ್ಕರ್, ರೇಣುಕಾ ಸುಳಿಕೇರಿ, ಸಾವಿತ್ರಿ ಗೌಡರ್, ಗುಣವಂತಿ ನಿಡೋಣಿ, ಚೌಧರಿ, ಮರೆಂಬು ಜಯಶ್ರೀ, ಗುಳಬಾಳ್ ಜಯಬೂಮ್ ಇಲ್ಕಲ್ ಮಮತಾಜ್ ಸುತಾರ್ ಉಪಸ್ಥಿತಿಯಲ್ಲಿ ವಿನೂತನ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಒಂದು ಎಮ್ಎಲ್ಎ ಆಗಿ ಇವತ್ತು ಭಾಗ್ಯಮತಿ ಹೆಣ್ಣು ಮಾಡೋದು ರಾಹುಲ್ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಿಲ್ಲ. ಘೋಷಣೆ
ತಮ್ಮಂದಿರು ಲೈನ್ ನಿಂತಿರಬೇಕು. ಪ್ರತಿಭಟನೆ ಸ್ವಲ್ಪ ದಯಮಾಡಿ ಏನ್ ಸರ್ ನೋಡ್ರಿ ಘೋಷಣೆ ಹಾಕ್ರಿ ಕೈ ತೆಗೀರಿ. ರಮೇಶ್ ಅವರೇ, ರವಿಕರ್ ಅವರೇ, ನಮ್ಮ ಜಯಪ್ರಕಾಶ್ ಪುತ್ತೂರ್ ಅವರೇ, ಶ್ರವಣ ಖಾತೆದಾರ್ ಅವರೇ, ರಮೇಶ್ ಅವರೇ, ಯಶ್ ಅವರೇ, ಶಿವ ಅವರೇ, ತಾಯಂದ್ರೆ ಇಲ್ಲಿ ಸೇರಿರುತ್ತಾ ಇಲ್ಲ ನಮ್ಮ ತಾಯಂದ್ರೆ. ಇವತ್ತು ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ರಾಷ್ಟ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ನಾಯಕರು, ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಇವತ್ತು ನಾನು ನಿಮ್ಮನ್ನ ಏನು ಉಡುಪಿಯ ಹುಡುಕ ಇವತ್ತು ಉಡುಪಿಯ ಶಾಸಕ ಮತ್ತು ಏನು ಯಶಪಾಲ್ ಸುವರ್ಣ, ಈಗಾಗಲೇ ನಮಗೆ ಹೆಸರಿಟ್ಟರು ಸುವರ್ಣ ಅಂತೇಳಿ, ಇನ್ನೊಬ್ಬ ಆಗರದ ಅವನ ಹೆಸರು. ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಬಹಳ ಎರಡು ವಿಷಯದವ್ರು ನೋವಿದೆ. ಬಿಜೆಪಿ ಮುಖಂಡರಿಗೆ ಮತಿ ಭ್ರಮೆ ಆಗಿದೆ, ಹುಚ್ಚಿಡಿದೆ ಹುಚ್ಚು. ಈ ದೇಶದಲ್ಲಿ ಎರಡು ಘಟನೆಗಳನ್ನು ನೆನಪಾಡ್ತೀನಿ. ಇವತ್ತು ರಾಮನ ಹುಂಡಿಯನ್ನು ತುಡುಗು ಮಾಡಿದ್ದು ನೋವು ಅವ್ರ ಕಡೆ, ಅವ್ರ ಮನಸ್ಸಿನಲ್ಲಿದೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳ ಕಡೆಯಿಂದ ಒದಿಸ್ಕೊಂಡಿದ್ದ ನೋವು ಒಂದ್ ಕಡೆ ಇದೆ. ಈ ನೋವಿನಿಂದ ಹುಚ್ಚಿಡಿದು ಮತಿ ಭ್ರಮೆ ಆಗಿ ನಮ್ಮ ರಾಹುಲ್ ಗಾಂಧಿ ಹಾಗೂ ಕುಟುಂಬದವರ ಮೇಲೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರ್ದೈವ ಇಲ್ಲ. ಬಹಿರಂಗವಾಗಿ ಸಾರ್ವಜನಿಕರು ಅಥವಾ ಬಾಗಲಕೋಟೆಯಲ್ಲಿರುವಂತಹ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇವತ್ತು ಅವ್ರು ಕೊಲೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಬಿಜೆಪಿ ಯಾವ ಒಬ್ಬ ನಾಯಕರು ಕೂಡ ಅದರ ಬಗ್ಗೆ ಮಾತಾಡಂಗಿಲ್ಲ, ಅದನ್ನು ಬೆಂಬಲಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ವಿಚಿತ್ರ ಸಂಗತಿ ಯಾವುದಿಲ್ಲ ಅಂತ ಅನ್ಸುತ್ತೆ ನನಗೆ. ರಾಹುಲ್ ಗಾಂಧಿ ಅವರು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಕಟ್ಟ ಕಡೆಯ ಬಡವರ ಪರವಾಗಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟ ಆಗಿದ್ರೆ ಇವತ್ತು ಈ ಮಟ್ಟಿಗೆ ಅವ್ರು ಹೇಳ್ತಾರೆ ನಾವು ಬಾಬರಿ ಮಸೀದಿಯನ್ನ ಅದನ್ನ ಕೆಡವಿ ಹಾಗೆ ನಿಮ್ಮ ಕುಟುಂಬದ ಕೆಡುತ್ತೀವಿ. ಅದೇ ನೀವು ಬಾಬರಿ ಮಸೀದಿ ಕೆಡೋದಿರ್ಲಿ, ರಾಮ ಮಂದಿರ ಬಗ್ಗೆ ಮಾತಾಡೋದಿರ್ಲಿ, ನಿಮಗೆ ತಾಕತ್ತು ದಮ್ಮ ಅನ್ನೋದು ಮಾತಾಡ್ತಿರಲ್ಲ. ನೀವು ಬರುವಂತ ಚುನಾವಣೆಯೊಳಗೆ ಮತ್ತೆ ನಿಮ್ಮನ್ನ ಮನೆಗೆ ಕಳಿಸುವಂತ ಕೆಲಸ ಸಾರ್ವಜನಿಕ ಮಾಡೇ ಮಾಡ್ತಾರ ಅಂತ ಮಾತಾಡೋದು. ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಹನುಮಂತರಾವ್ ಕುಪ್ಪೇರು ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವಂತ ಯಶಪಾಲ್ ಸುವರ್ಣ ಅವರ ವಿರೋಧವಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕ ಹಾಗೂ ಮುಂಚಿನ ಎಲ್ಲಾ ಪದಾಧಿಕಾರಿಗಳಿಗೆ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅವರಿಗೆ ರಾಮನ ಬಗ್ಗೆ ಹೇಳ್ತಿದ್ರು, ರಾಮನ ಬಗ್ಗೆ ಹೇಳೋ ಸಾಕಾಗಿತ್ತು. ಈಗ ಬರೇ ಕಾಂಗ್ರೆಸ್ ಬರೋದು, ರಾಮನ ಬಗ್ಗೆ ಹೇಳೋದು, ಅದರಿಂದ ಅಧಿಕಾರಕ್ಕೆ ಬರ್ತಿರೋದು. ಅದು ಬಿಟ್ಟರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಈಗ ಮೋದಿ ಪರಿಸ್ಥಿತಿ ಹಂಗೆ ಆಗೈತಿ. ಅವರೆಲ್ಲರೂ ನಮ್ಮ ರಾಜ್ಯವ್ರು ಹೇಳಂಗೆ ಮುಖ್ಯಭ್ರಮೆ ಆಗಿಬಿಟ್ಟೈತಿ. ಅವ್ರಿಗೆ ಏನ್ ಸಾರ್ವಜನಿಕವಾಗಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಆ ಪ್ರತಿ ಮಾತಾಡ್ತೀವಿ ಏನ್ ಬಗ್ಗೆ ಮಾತಾಡ್ಬೇಕು ಗೊತ್ತಿಲ್ಲ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಈ ದೇಶಕ್ಕೆ, ರಾಹುಲ್ ಗಾಂಧಿ ಕುಟುಂಬ ಈ ದೇಶಕ್ಕೆ ಪ್ರಾಣ ಕೊಟ್ಟಿದೆ. ಬಗ್ಗೆ ಬಿಜೆಪಿ ನೆನಪಲ್ಲಿ ಅನ್ಸುತ್ತೆ. ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಕುಟುಂಬದ ಹುಟ್ಟಿದವರ ಬಗ್ಗೆ ಅವಹೇಳನಕಾರವಾಗಿ ಮಾತಾಡ್ತಿರುವಂತ ಉಡುಪಿ ಶಾಸಕ ಹುಚ್ಚನ ಜೊತೆ ಮಾತಾಡ್ಕೊತಿರ್ತಾರೆ. ಈ ಬುದ್ಧಿ ಮಾತಾಡ್ತಾರಲ್ಲ, ಅವ್ರು ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರೋಲ್ಲ. ಅದನ್ನ ಕೇಳ್ಕೊಂಡ್ಕೊಂತ ರಾಜ್ಯಾಧ್ಯಕ್ಷ ಉಪೇಂದ್ರ ಅವನು ಏನ್ ಮಾತಾಡ್ತಾನೆ ನನಗೆ ಗೊತ್ತಿಲ್ಲ. ಅವ್ರ ಪಾರ್ಟಿಯಾಗ ಸಿಕ್ಕಾಪಟ್ಟೆ ಅವ್ನು ಬೇಕು ಅಂತ ಕೇಳ್ತಿರ್ತೀನಿ ಅಂತವ್ರು. ಅವರು ನಮ್ಮನೆ ಇವೆಲ್ಲ ಒಂದು ಹುಚ್ಚು ಗುಂಪು ಕಟ್ಕೊಂಡು ಆಡಳಿತ ಮಾಡ್ಕೊಂತ ಮಂದಿಗೆ ಏನಾರ ಅನ್ಕೊಂತ ಪಕ್ಷದ ಬಗ್ಗೆ ಮಾತಾಡ್ಕೊಂತ ಅಧಿಕಾರಕ್ಕೆ ಬಂದರು. ಇವತ್ತು ಏನಾರ ಹೇಳಿಕೆ ಕೊಡ್ಬೇಕಂತ ಬಿಜೆಪಿ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ. ನೀವು ಸಂಸ್ಕೃತಿ ನಿಮ್ಮ ಬಾಯಾಗ ಸ್ವಲ್ಪ ಚಂದ ಮಾತಾಡ್ಕೊಂಡು ಪತ್ರಿಕೆಯಾಗಿ ಶಾಸಕರಾಗಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಹೇಳಿಕೆ ಕೊಡ್ಬೇಕು ಅಂತ ತಮ್ಮ ಬಾಯಾಗಿರ್ಬೇಕು. ಅದು ಬಿಟ್ಟು ಏಕರೆ ಮಾತಾಡ್ಕೊಂಡ್ರೆ ಇವತ್ತು ನಿನಗೆ ಒಂದು ಸತ್ಯವಾಗಿ ನಾವು ನಿರ್ಣಯ ಮಾಡ್ಕೊಂಡು ಬಂದೀವಿ. ಮುಂದಿನ ದಿನಮಾನದಾಗ ನಿಮ್ಮ ಹೇಳಿಕೆಗಳು ಸರಿಪಡಿಸಲಿಲ್ಲ ಎಲ್ಲ ಬಿಜೆಪಿ ಕೊಂಡ್ರು. ಎಲ್ಲೇ ಸಾರ್ವಜನಿಕ ಭಾಷಣ ಬರ್ತೀನಿ ಸರಿಯಾಗಿ ನಡ್ಕೊಂಡ್ರೆ ನಿಮ್ಮ ಮನೆ ವ್ಯಕ್ತಿ ಬೂಟ್ ಹೊಡೆಯುವಂತ ಪ್ರಸಂಗ ಬರ್ತಾವೆ. ಕಾಂಗ್ರೆಸ್ ಪಕ್ಷದ ಮುಖಂಡ ಮೇಲೆ ನಿಮ್ಮ ಮನೆ ವ್ಯಕ್ತಿ ಬೂಟ್ ಹೊಡೆಯುವಂತ ಪ್ರಸಂಗಗಳು ಬರ್ತಾವೆ. ನೀವು ಹೇಳಿಕೆ ಕೊಡಬೇಕು ಸಾರ್ವಜನಿಕರಿಗೆ ಭಾಷಣದಾಗಲಿ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿಕೆ ಕೊಡ್ಬೇಕಂದ್ರೆ
ಬಹಳ ಅರ್ಥಪೂರ್ಣವಾಗಿ ಮಾತಾಡ್ಬೇಕು. ಜನ ಅದಕ್ಕೆ ಮೆಚ್ಕೋಬೇಕು. ನೀವು ಹೇಳಿದಕ್ಕೂ ಏನು ಉತ್ಸುಕತೆ ಮಾತಾಡ್ಕೊತ ಕೇಳಿದ್ರೆ ಮುಂದೆ ಬರುವಂತ ನಿರ್ಮಾಣದಾಗ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ನಾಯಕರ ವಿರುದ್ಧವಾಗಿ ಏನು ಅಲಂಕಾರ ಹೇಳಿಕೆ ಕೊಟ್ರೆ ನಿಮ್ಮನ್ನ ಮನೆ ಹಾಕಿ ಪೂರ್ತಿ ಹೊಡಿಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯಿಂದ ಈ ಕಾಂಗ್ರೆಸ್ ಪಕ್ಷ ಜಿಲ್ಲಾದ ಘಟಕದಲ್ಲಿ ಎಚ್ಚರಿಕೆ ಕೊಡ್ತೀವಿ. ಧನ್ಯವಾದಗಳು. ಸೇವಾದಳದ ಜಿಲ್ಲಾಧ್ಯಕ್ಷರಾದಂತ ಗೋತ್ರ ಘಟಕರು ಇವತ್ತಿನ ದಿವಸ ನಾವು ಎಂತ ಅಸಹ್ಯ ಪಡ್ಬೇಕಂದ್ರೆ ಒಬ್ಬ ದೇಶದ ವಿರೋಧ ಪಕ್ಷದ ನಾಯಕ ಮತ್ತೆ ಒಬ್ಬ ಪ್ರಧಾನ ಮಂತ್ರಿಯ ಮಗ ಮತ್ತೆ ಒಬ್ಬ ಪ್ರಧಾನಮಂತ್ರಿಯ ಮೊಮ್ಮಗ ಇಂಥವನ್ಗೆ ಈ ದೇಶದಲ್ಲಿ ರಕ್ಷಣೆ ಇಲ್ಲದೆ ಹೋದ್ರೆ ಹೇಗೆ ನಾವು ಈ ಭಾರತ ದೇಶದಲ್ಲಿ ಬದುಕಬೇಕು? ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಬ್ಬ ಪ್ರತಿನಿಧಿ, ಜನಪ್ರತಿನಿಧಿ, ಜನರಿಂದ ಆಯ್ಕೆ ಆದ ವ್ಯಕ್ತಿ ಮತ್ತೆ ಶಾಸಕಾಂಗದ ಬಗ್ಗೆ ಅರಿವಿರುವಂತ ವ್ಯಕ್ತಿ ಈ ರೀತಿಯಾಗಿ ಒಬ್ಬ ದೇಶದ ಟೆರರಿಸ್ಟ್ ಜೊತೆ ಮಾತಾಡ್ತಾರೆ ಅಂದ್ರೆ ಇದು ಎಂತ ಅಸಹ್ಯ ಪಡುವಂತ ನಮಗೆ ವ್ಯಕ್ತಿತ್ವ. ಇವತ್ತಿನ ದಿವಸ ಜನಸಾಮಾನ್ಯರು ಬದುಕ್ಬೇಕು ಹೆಂಗ ದೇಶದಲ್ಲಿ ಇವತ್ತಿನ ದಿವಸ ಎಲ್ಲವೂ ಯಾವ್ದು ಕಡೆ ಹೋಗ್ತಾ ಇದೆ ಅಂದ್ರೆ ಒಂದು ಕಡೆ ರೈತರಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರೋದು ಜೈ ಕಿಸಾನ್ ಜೈ ಜವಾನ್ ಅಂತೇಳಿ. ಇವತ್ತಿನ ದಿವಸ ಜೈ ಕಿಸಾನ್ ಅಂದ್ರೆ ರೈತರ ಮೇಲೆ ಅನ್ಯಾಯ ಆಗ್ತಾ ಇದೆ. ಜೈ ಜವಾನ್ ಅಂದ್ರೆ ನಮ್ಮ ದೇಶವನ್ನು ಗಡಿ ಕಾಯುವಂತ ಯೋಧರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಮಕ್ಕಳ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವಿಷಯ ನಿಮ್ ಪೇಪರ್ ಬಂದಿತ್ತು. ಒಬ್ಬ RSS ಹುಡುಗ ತನ್ನ ಮಗುವಿನ ಮೇಲೆ ಅತ್ಯಾಚಾರ ಮಾಡುವುದು ಅಂದ್ರೆ ನೀವು ಪೇಪರ್ ಮೇಲೆ ಓದಿರ್ಬೇಕು. ಈಗ ದಿನನಿತ್ಯ ಹೊಸ ಅಲ್ಲಿ ರಾಮ ಮಂದಿರ ಲೂಟಿ ಮಾಡ್ತಾರೆ. ನಿಮಗೆ ನೆನಪಿರಲಿ, ನಿಮಗೆ ಪ್ರತಿ ಮನೆಗೂ ಅಡ್ಡಾಡಿ ನಾವು ಎಲ್ಲರೂ ದೇವರ ರಾಮ ಮಂದಿರ ಕಟ್ಟಲಿಕ್ಕೆ ಪಟ್ಟಿ ಕೊಟ್ಟಿದ್ದೀವಿ. ಅದು ಇವತ್ತಿನ ದಿವಸ ಅದನ್ನು ಲೂಟಿ ಹೊಡಿತಾ ಇದ್ದಾರೆ. ಇದನ್ನೆಲ್ಲ ಮಾಡುವುದು ಇವರು ದೇಶ ರಕ್ಷಣೆ ಮಾಡಾಕ್ತಾರೋ ಅಥವಾ ತಮ್ಮ ವೈಯಕ್ತಿಕ ರಕ್ಷಣೆ ಮಾಡಾಕ್ತಾರೋ ದುಡ್ಡು ಮಾಡ್ಕೊತಾ ಇದ್ದಾರೆ ಅರಿವು ಆಗ್ತಾ ಇಲ್ಲ. ಇಂಥ ಪಿಡುಗಳನ್ನು ಓಡಾಡಿಸ್ಬೇಕಂದ್ರೆ ಇವ್ರನ್ನ ಮುಂದಿನ ದಿನಮಾನದಲ್ಲಿ ಮುಂದಿನ ಎಲೆಕ್ಷನ್ ಅಲ್ಲಿ ಇವ್ರನ್ನ ಮಣ್ಣು ಕೊಡೋ ಕೆಲಸ ಎಲ್ಲರೂ ಮಾಡಿದ್ರೆ ಒಂದು ಒಳ್ಳೆ ಇದು ಇರುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ. ಅಧ್ಯಕ್ಷರಾದಂತ ಅವರು ಮಾತಾಡ್ತೀನಿ. ನಮ್ಮ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂತ ವಾರ್ಷಿಕ ಅವರು ಮಾತಾಡೋಕೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಹಾಗೂ ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಇವತ್ತೇನು ಶ್ರೀಮಾನ್ ರಾಹುಲ್ ಗಾಂಧೀಜಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ತಾ ಇರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿರ್ತಕ್ಕಂಥ ಯಶಪಾಲ್ ಸುವರ್ಣ ಅವರು ಅತ್ಯಂತ ಅವಹೇಳನಕಾರಿಯಾಗಿ ಮತ್ತು ಅವರ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡ್ತೀವಿ ಅನ್ನೋ ರೀತಿಯೊಳಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆಯನ್ನು ಇವತ್ತು ನಾವು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಹೇಳಿಕೆಯನ್ನ ಇವತ್ತು ಅವರು ಇನ್ನೂವರೆಗೆ ಹಿಂಪಡೆದಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಇವತ್ತು ಅವರು ಹೇಳಿಕೆಯನ್ನ ಹಿಂಪಡೆದು ಕ್ಷಮಾಪಣೆಯನ್ನ ಕೇಳಬೇಕು ಮತ್ತು ಅವರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಕೂಡ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವರ ಶಾಸಕ ಸ್ಥಾನವನ್ನ ಅನರ್ಹಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡತಕ್ಕಂಥ ಹಕ್ಕಿದೆ, ನ್ಯಾಯವನ್ನು ಕೇಳತಕ್ಕಂಥ ಹಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಸಮರ್ಥವಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಇವತ್ತು ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕಾಗಿ ಈಗಾಗಲೇ ಎಲ್ಲ ಕಡೆ ಇಲ್ಲಿ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ, ಪ್ರಿಂಟ್ ಮೀಡಿಯಾ ಅವರಿಗೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನಡೆದಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದಗಳು. ಸರ್ಕಾರಿ ನೌಕರಿ ಹೋಗುತ್ತೆ, ಎಲ್ಲರೂ ಸರ್ಕಾರಿ ನೌಕರಿ ಬರುವಂತ ಅಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಬರ್ತಡೆ ಮಾಡೋದೈತಿ.
ಅಲ್ಲೆಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ಅಲ್ಲಿ ಆಗಮಿಸಬೇಕಂತ ಹೇಳ್ತಾ ಇದ್ರು. ಧನ್ಯವಾದಗಳು. ನಿಮಗೆ ಇದು ರ್ಯಾಲಿ ಮುಕ್ತಾಯವಾಗುತ್ತದೆ. ಇನ್ನು ಮುಂದೆ ಎಲ್ಲ ಸರ್ಕಾರದ ದವಾಖಾನೆಗೆ ಬರಬೇಕು. ಎಲ್ಲ ಕಾರ್ಯಕರ್ತರು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕೈ ತೆಗೀರಿ. ರಾಮ ಕಾಪಾಡಪ್ಪ ಇಂಥ